ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮುನಿರತ್ನ ವಿರುದ್ಧ ಕೆರಳಿದ ಡಿಕೆ ಸುರೇಶ್ ಒಂದೇ ಹೆಣ್ಣನ್ನ 5 ಬಾರಿ ಅತ್ಯಾಚಾರ ಮಾಡಿದ್ದಾನೆ. ಚಾರ್ಜ್ ಶೀಟ್ನಲ್ಲೇ ಎಲ್ಲಾ ವಿವರ ಇದೆ. ಡಿಕೆ ಸುರೇಶ್ ಅವರು ಮುನಿರತ್ನ ಅವರ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ. ಒಂದೇ ಹೆಣ್ಣನ್ನೇ 5 ಬಾರಿ ಅತ್ಯಾಚಾರ ಮಾಡಿದ್ದಾನೆ ಮುನಿರತ್ನ. ಚಾರ್ಜ್ ಶೀಟ್ನಲ್ಲೇ ಎಲ್ಲಾ ವಿವರಗಳು ಇದ್ದಾವೆ. ವಿಧಾನಸೌಧದ 3ನೇ ಮಹಡಿಯಲ್ಲೇ ರೇಪ್ ಆಗಿದೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿರೋದು. ಈ ಚಂಗ್ಲು 5 ಬಾರಿ ಅತ್ಯಾಚಾರ ಮಾಡಿದ್ದಾನೆ. ಇದು ಬಿಜೆಪಿ ನಾಯಕರಿಗೆ ಗೊತ್ತಿಲ್ವಾ? ಅವನೊಬ್ಬ ಏಡ್ಸ್ ಟ್ರ್ಯಾಪ್ ಗಿರಾಕಿ. ರಾಜಭವನಕ್ಕೆ ಅದೇಗೆ ಇವನನ್ನ ಬಿಟ್ಕೊಂಡ್ರು, ಅತ್ಯಾಚಾರ ಮಾಡಿದವನನ್ನ ಹೇಗ್ ಬಿಟ್ಕೊಂಡ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಅವನು ಮೆಂಟ್ಲಾಗ್ಬಿಟ್ಟಿದ್ದಾನೆ ಅಂತ ಡಿಕೆ ಸುರೇಶ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಇತ್ತೀಚೆಗೆ ಈ ಚಂಗ್ಲು ವಾರ್ ಶುರುವಾಗಿತ್ತು. ಅದರ ನಡುವೆನೆ ಮತ್ತೆ ಮುನಿರತ್ನ ಅವರ ವಿರುದ್ಧ ಮತ್ತಷ್ಟು ಆರೋಪಗಳನ್ನ ಮಾಡಿರೋದು ಮಾಜಿ ಸಂಸದ ಡಿಕೆ ಸುರೇಶ್ ಅವರು. ಜೊತೆಗೆ ಈ ಚಂಗ್ಲು ಅನ್ನ ರೇಪ್ ಮಾಡಿದಂತ ವ್ಯಕ್ತಿಯನ್ನ ಹೇಗೆ ರಾಜಭವನಕ್ಕೆ ಬಿಟ್ಕೊಂಡ್ರು, ಬಿಜೆಪಿಯವರಿಗೆ ಗೊತ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಇದೆಯಲ್ಲ, ಎಲ್ಲಿ ಅವನ ಹಣೆ ಪ್ರಮಾಣ ಎಲ್ಲಿ ಮಾಡಿಲ್ಲ ರೀ? ಯಾರ ಹತ್ರ ಹೋದ್ರೆ ನಿನ್ನ ಹತ್ರ ಹೋದ್ರೆ ನಿಂಗೂ ಹಣೆ ಪ್ರಮಾಣ ಮಾಡ್ತಾನೆ. ವಿಧಾನಸೌಧದ 3ನೇ ಮಹಡಿನಲ್ಲಿ ಏತಕ್ಕೋಸ್ಕರ ವಿಧಾನಸೌಧ ಕಟ್ಟಿರೋದು? ಈ ರಾಜ್ಯದ ಜನರ ಕಷ್ಟ ಸುಖಗಳನ್ನ ನೋಡ್ಲಿಕ್ಕೋಸ್ಕರ, ಈ ರಾಜ್ಯದ ಹಿತದೃಷ್ಟಿಯನ್ನ ಕಾಪಾಡ್ಲಿಕ್ಕೋಸ್ಕರ, ಈ ರಾಜ್ಯದ ಹಿರಿಮೆಯನ್ನ. ವಿಧಾನಸೌಧ ಅಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇಂಥ ಒಂದು ವಿಧಾನಸೌಧ ಎಲ್ಲೂ ಇಲ್ಲ. ಅಂತದ್ರಲ್ಲಿ ಇಂಥ ಒಬ್ಬ ನೀಚ ವ್ಯಕ್ತಿ ಚೆಂಗಲು, ಯಾತಕ್ಕೆ ಕರೆದ್ರು ಚೆಂಗಲು ಅಂತ? ಆ ಚೆಂಗಲು 5 ಬಾರಿ ಅತ್ಯಾಚಾರ ಮಾಡಿರೋದ್ರನ್ನ ಇದುವರೆಗೂ ಸಾರ್ವಜನಿಕರಿಗೆ ನೀವು ತಿಳಿಸ್ತಿಲ್ವಲ್ಲ ಅಂತ ವ್ಯತ್ಯಯ ಆಗ್ತಾ ಇದೆಯಲ್ಲ. ಏನ್ ಹೇಳಿ ನಾನು? ಇವರಿಗೆ ಅಧಿಕಾರ ಕೊಟ್ಟಿರೋದು ವಿಧಾನಸೌಧದಲ್ಲಿ ಆಂಟಿ ಚೇಂಬರ್ ನಲ್ಲಿ ದಿವಾನ್ ಕಾಟ್ ಮೇಲೆ ಅತ್ಯಾಚಾರ ಮಾಡಿದ್ರ ಬಗ್ಗೆ ವರದಿ ಆಗಿದೆಯಲ್ಲ. ಏನ್ ಹೇಳ್ಬೇಕಪ್ಪ ಇದಕ್ಕೆ? ಆ ಭಾರತೀಯ ಜನತಾ ಪಕ್ಷದವರಿಗೆ ನಾಚಿಕೆ ಇಲ್ವಾ ಇಟ್ಕೊಳ್ಳಿಕ್ಕೆ? ಇವ್ರನ್ನ ಪಕ್ಷದಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳಕ್ ಗೊತ್ತಿಲ್ವಾ ಇವರಿಗೆ? ಹಾಗಾದ್ರೆ ಇವರೆಲ್ಲ ಸಪೋರ್ಟ್ ಅದೇ. ನನ್ನ ಏಡ್ಸ್ ಪ್ರಕರಣ ಇರ್ತಕ್ಕಂಥವ್ರನ್ನ ಬೇರೆಯವ್ರಿಗೆ ಏಡ್ಸ್ ನಡೆಸೋದಕ್ಕೋಸ್ಕರ ಪ್ಲಾನ್ ಮಾಡಿರೋದ್ರ ಬಗ್ಗೆ ವರದಿಗಳಿದೆಯಲ್ಲ, ಅವ್ರಿಗೆ ನೈತಿಕತೆ ಇತ್ತು ಅಂತ ಅಂದ್ರೆ ಅವರು ಅಲ್ಲಿವರೆಗೂ ಯಾವುದೇ ಮಾಡಬಾರ್ದು. ಅದೇ ಅವನೊಬ್ಬ ಸಸ್ಪೆಂಡೆಡ್ MLA ರೀ, ನಿಮ್ಗೆ ಗೊತ್ತಿಲ್ವಾ? ಅವನೇಂತಕ್ಕೂ ಕರಿಬಾರ್ದು. ಆದ್ರೂ ಉಪಮುಖ್ಯಮಂತ್ರಿಗಳು ಗೌರವದಿಂದ ಎಲ್ಲಾ ಶಾಸಕರನ್ನ ಕರೆದಿದ್ದಾರೆ. ಅವನೊಬ್ಬ ಸಸ್ಪೆಂಡೆಡ್ MLA ಅನ್ನೋದನ್ನೇ ಮರ್ತ್ಬಿಟ್ಟಿದ್ದಾರೆ. ಅವನು ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ. ಒಂದ್ಸರಿ ಅಂತ ಸಸ್ಪೆಂಡ್ ಆಯ್ತು ಅಂತ ಅಂದ್ಮೇಲೆ ಕಮಿಟಿ ಮೀಟಿಂಗ್ಸ್ ಎಲ್ಲ ಆಗ್ಲಿ, ಪ್ರೊಸೀಡಿಂಗ್ಸ್ ಆಗ್ಲಿ, ಪ್ರೋಟೋಕಾಲ್ ಅಲ್ಲಾಗ್ಲಿ, ಅಧಿಕಾರಿಗಳ ಸಭೆ ನಡೆಸಲಿಕ್ಕಾಗ್ಲಿ ಆತನಿಗೆ ಯಾವುದು ಕೂಡ ಇಲ್ಲ. ಏನು ಟ್ಯಾಬ್ಲೆಟ್ ತಗೋತಾನಂತೆ, ನಿದ್ದೆ ಬರಲ್ಲ ತಗೋತಾನೆ. ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಯಾರ್ಯಾರಿಗೆ ಏನೇನು ಸ್ಕೆಚ್ ಹಾಕ್ಬೇಕು ಅಂತ ಚಿಂತನೆ ಮಾಡ್ತಕ್ಕಂಥ ನೀಚ ಪ್ರವೃತ್ತಿ ಇರ್ತಕ್ಕಂಥವ್ನು, ಆಲೋಚನೆಗಳಿರ್ತಕ್ಕಂಥವ್ನು. ಇಲ್ಲಿ ಸಿದ್ದರಾಮಯ್ಯನ ಹತ್ರ ಹೋಗೋದು ಕಾಲ್ ಕಟ್ಕೊಳ್ಳೋದು, ಕುಮಾರಸ್ವಾಮಿ ಹೋಗೋದು ಕಾಲ್ ಕಟ್ಕೊಳ್ಳೋದು, ಶಿವಕುಮಾರ್ ಹತ್ರ ಬರೋದು ಕಾಲ್ ಕಟ್ಕೊಳ್ಳೋದು. ಯಾವ್ದೋ 2 ಕಾರ್ಯಕ್ರಮಕ್ಕೆ ಹೋಗ್ಬಿಟ್ರೆ ಇವ್ರು ಹೋಗ್ಬೇಕಾಗಿತ್ತ ಅಂತ ಹೇಳ್ತಾರೆ. ಅಲ್ಲ ಕಣಯ್ಯ, ನಿನ್ಗೆ ಯೋಗ್ಯತೆ ಇದೆಯಾ? ಪ್ರಧಾನಮಂತ್ರಿ ಮೋದಿ ಅವರನ್ನ, ಅವರ ತಾಯಿಯನ್ನ ಯಾವ ರೀತಿ ಆಡಿ ಹೊಗಳಿದ್ಯಾ ಅಂತ ವಿಡಿಯೋ ಇದೆ, ನೋಡಿದ್ದೀರಾ ನೀವೆಲ್ಲ ಮಾಧ್ಯಮದವರು? 132 ಕೊಠಡಿ ಇದೆ, ಅವನಿಗೆ ಊಟ ಹಾಕಕ್ಕಾಗಲ್ಲ ಅಂತ ಅಂದವನ ಕೈಯ ಬಾಯಲ್ಲಿ 132 ಕೊಠಡಿ ಇದೆ, ಅವ್ರ ತಾಯಿಗೆ ಊಟ ಹಾಕ್ಲಿಲ್ಲ ಅಂದವನು. ಇವನು ಏನು, ಇವರ ಅಪ್ಪ ಅವನ್ನ ಇದೇ ತರ ಏನಾರ ಮುಂದುವರಿಸಿದ್ರೆ ಪ್ರತಿಯೊಂದು ಅತ್ಯಾಚಾರದ ಏನೇನ್ ಕಾಪಿಗಳಿದೆ ಎಲ್ಲವನ್ನು ಕೂಡ ಇಡೀ ಕ್ಷೇತ್ರದ ಮನೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಂಚುವಂತ ಕೆಲಸ, ಒಂದಿನ ಹಂಚೋದಿಲ್ಲ, ನಿರಂತರವಾಗಿ ಹಂಚುವಂತ ಕೆಲಸ ಮಾಡ್ತಾರೆ.